ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋನ ಫುಲ್ ಸ್ಕಿಪ್ ಮಾಡದೆ ವಾಚ್ ಮಾಡಿ. ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ, ಹೊಸಬ್ರು ಯಾರಿದ್ದೀರಾ ಲೈಕ್ ಮಾಡಿರಿ ಫ್ರೆಂಡ್ಸ್. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡ್ರಿ, ಶಾಲೆಗೆ ಹೋಗಿ ಬಂದೆ, ಮಧ್ಯಾಹ್ನ ಆಗಿದೆ, ಊಟ ಮಾಡಿ ಜಸ್ಟ್ ಕೂತಿದ್ದೆ ಹಾಗೆ ಫ್ರೆಂಡ್ಸ್. ಇವಾಗ ನಾನು ಶಾಲೆಗೆ ಹೋಗಿ ಶಾಲೆಯಲ್ಲಿ ಏನಂದರೆ ಶಾಲೆಯಲ್ಲಿ ಸ್ವಲ್ಪ ಕೆಲಸ ಮಾಡಿ ಬಂದೆ. ಏನನ್ನೋದು ಅಂದರೆ ಸ್ವಲ್ಪ ಅದು ಬಾಯಿ ಬಸಳೆ ಸೊಪ್ಪು ಅಂತಾರಲ್ಲ, ಬಸಳೆ ಸೊಪ್ಪು, ಅದು ಎಲ್ಲ ಒಂದು ಗಿಡ ಇತ್ತು ಫ್ರೆಂಡ್ಸ್. ಅದೆಲ್ಲ ಸ್ವಲ್ಪ ಬೀಜ ಎಲ್ಲ ಇದ್ವಲ್ಲ, ಎಲ್ಲ ಉದ್ರಿ ಫುಲ್ ಎಲ್ಲ ಸಸಿ ಎದ್ದಿದ್ವು ನೋಡ್ರಿ. ಅದನ್ನು ನಾನು ಎಲ್ಲ ಕಡೆನೂ ಮರ ಇದ್ದಾವೆ ಅಲ್ಲಿ, ಎಲ್ಲ ಮರಕ್ಕೆ ಒಂದೆರಡು ಎಲ್ಲ ಹಚ್ಚಿದೆ ಎಲ್ಲ. ಅದು ಇವಾಗ ಫುಲ್ ಆಗ್ತವೆ ನೋಡ್ರಿ. ಮಳೆಗಾಲ ಅಲ್ಲ, ಬೇಕಾದಷ್ಟು ಹಾಕ್ಬಿಡ್ತವೆ, ಯಾರು ಬೇಕಾದರೂ ತಿನ್ನಕ್ಕೆ ಬರುತ್ತೆ ಅಂತ ಫುಲ್ ಗಿಡ ತುಂಬ ಎರಡೆರಡು ಸಸಿ ನೆಟ್ಟು ಬಂದಿದ್ದೀನಿ ನೋಡ್ರಿ. ಹಾಗೆ ನಾನು ಕೂಡ ಒಂದು 4 ಸಸಿ ತಂದಿದ್ದೀನಿ ಫ್ರೆಂಡ್ಸ್ ಇವಾಗ. ಯಾಕಂದರೆ ಒಂದೆರಡೇ ಸಸಿ ಸಾಕು ನೋಡ್ರಿ, ಬೇಕಾದಷ್ಟು ಆಗಿಬಿಡುತ್ತೆ. ಇಂಥವು ಸುಮಾರು ಒಂದು 20-30 ಸಸಿ ಇದ್ವು. ಅದು ಬೀಜ ಬಿದ್ದಿದ್ದಕ್ಕೆ ನೋಡ್ರಿ, ಒಂದು ಸಣ್ಣ ಗಿಡ ಇತ್ತು ಅಲ್ಲಿ. ನಾವು ಶಾಲೆ ರಜೆ ಮುಗಿಸಿ ಹೋಗೋಷ್ಟಲಿಕ್ಕೆ ಸುಮಾರು ಒಂದು 20-30 ಈ ಥರ ಸಸಿ ಇದ್ವು ನೋಡ್ರಿ. ಎಲ್ಲವೂ ಎರಡೆರಡು ಅಂತೆ ನಾನೆಲ್ಲ ಗಿಡದ ಕೆಳಗಡೆ ಹಚ್ಚಿ ಬಂದಿದ್ದೀನಿ. ಈ ಮಳೆಗಾಲನಷ್ಟಲಿಗೆ ಫುಲ್ ಹಬ್ಬಿ ಬಿಡುತ್ತೆ ನೋಡ್ರಿ. ಅಂದರೆ ಬೇಳೆ ಸಾರಲ್ಲಿ ಮಕ್ಕಳಿಗೆಲ್ಲ ಹಾಕಿ ಬೇಳೆ ಸಾರು ಮಾಡಿದರೆ ಫುಲ್ ಚೆನ್ನಾಗಿರುತ್ತಲ್ಲ, ಅದಕ್ಕೆ ಹಚ್ಚಿ ಬಂದಿದ್ದೀನಿ ಇವಾಗ ನಾನು. ಎಲ್ಲರಿಗೂ ಆಗುತ್ತೆ, ನಮಗೂ ಆಗುತ್ತೆ, ಅವರಿಗೂ ಆಗುತ್ತೆ, ಮಕ್ಕಳಿಗೆ ಆಗುತ್ತೆ ಬೇಳೆ ಸಾರಿಗೆ ಅಂತ ಎಲ್ಲ ಸಸಿನ ವೇಸ್ಟ್ ಮಾಡಿದೆ, ಎಲ್ಲ ಹಚ್ಚಿ ಬಂದೆ ಫ್ರೆಂಡ್ಸ್ ಇವಾಗ ನಾನು. ಹಾಗೆ ನೋಡ್ರಿ, ಸಮೀರು ಶಾಲೆಗೆ ಹೋದ. ಒಂದಂತೂ ಶಾಲೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಇವಾಗ ಉರಿಸ್ತಿದೆ, ಆದರೂ ಕೂಡ ಸೆಕೆಂಡ್ ಇಯರ್ ಅಲ್ಲ ಫ್ರೆಂಡ್ಸ್, ಅದರಲ್ಲಿಯೂ ಸೈನ್ಸ್ ಒಂದು ರಜೆ ಕೊಡಲ್ಲ ಫ್ರೆಂಡ್ಸ್. ಎಲ್ಲ ಅವ್ರದ್ದು ಟಫ್ ಆಗಿರುತ್ತಲ್ಲ, ಅದಕ್ಕೆ ರಜೆ ಇಲ್ಲ ಅವರಿಗೆ. ಆದರೂ ನಾನು ಕೇಳ್ಕೊಂಡು ಬರ್ತೀನಿ ಉರುಸಂದ, ಆದರೂ ರಜೆ ಕೊಡಲ್ಲ. ಸಂಜೆ ಅಲ್ಲ ಫ್ರೆಂಡ್ಸ್ ಉರುಸಿರೋದು, ಏನು ಮಾಡ್ತಾನೋ ಗೊತ್ತಿಲ್ಲ. ಅವ್ರು ಮಾತ್ರ ರಜೆ ಕೊಡಲ್ಲ. ಹೋಗಿರೋದೆ ಇವಾಗ ಹೋಗಿದ್ದಾನೆ, ಏನು ಮಾಡ್ಕೊತಾನೋ ತುಂಬ. ಇಲ್ಲಾರ್ದ ಆಸೆ ಅಲ್ಲಾರ್ದ ಸ್ಟ್ರಿಕ್ಟ್ ಇರುತ್ತಲ್ಲ ಶಾಲೆಗಳಲ್ಲಿ, ಅದಕ್ಕೆ ಸೆಕೆಂಡ್ ಇಯರ್ ಅಲ್ಲ ಫ್ರೆಂಡ್ಸ್, ಆಮೇಲೆ ಸ್ಟ್ರಿಕ್ಟ್ ಇರುತ್ತೆ. ಬೇರೆ ಕ್ಲಾಸ್ ಆದರೆ ಈಸಿ ಬಿಡ್ತಾರೆ, ರಜೆ ಕೊಡ್ತಾರೆ. ಸೆಕೆಂಡ್ ಇಯರ್ಗಳಲ್ಲಿ ಯಾರಿಗಾದರೂ ರಜೆ ಕೊಡಲ್ಲ. ಹಾಗೆ ನೋಡ್ರಿ ಫ್ರೆಂಡ್ಸ್, ಗಿಳಿಗಳಿಗೆ ಮಧ್ಯಾಹ್ನ ಶಾಲೆಯಿಂದ ಬಂದು ಹೊರಗಡೆ ಇಡಬೇಕು ಇವಾಗ. ಮೊದಲೆಲ್ಲ ಮನೆ ರಜೆ ಇದ್ದು ಬೆಳಗ್ಗಿಂದನೇ ಹೊರಗೆಲ್ಲ ಇಟ್ಬಿಡ್ತಿದ್ದೆ. ಮತ್ತು ನಾನು ಆ ಕಡೆ ಹೋಗ್ತಾನಲ್ಲ ಫ್ರೆಂಡ್ಸ್, ಹೆಂಗೆ ಇಟ್ಟು ಹೋಗೋದು, ಯಾತಕ್ಕೆ ಬೇಕಾಗಿದೆ, ಹಾವು ಗೀವು ಎಲ್ಲ ಬಂದು ತಿರುಗ್ತಾ ಇರ್ತಾವಲ್ಲ, ಅದಕ್ಕೆ ಹೆದರಿಕೆ. ಅದಕ್ಕೆ ಇವಾಗ ಶಾಲೆಯಿಂದ ಬಂದು ಇವರಿಗೂ ಕೂಡ ಹೊರಗೆ ಇಲ್ಲಿ ತಂತಿಯಲ್ಲಿ ಸಿಗಿಸಿದ್ದೇನೆ ನೋಡ್ರಿ. ಕಿತ್ತಲೆ ಹಣ್ಣು ಹಾಕಿ ಹೋಗಿದ್ದೆ, ದಾಳಿಂಬೆ ಹಣ್ಣು ಎಷ್ಟು ಚೆನ್ನಾಗಿ ತಿಂದಿದ್ದಾವೆ ನೋಡ್ರಿ. ಅದ್ರಾಗ ಎಲ್ಲ ಬೀಜ ತಕೊಂಡು ತಿನ್ನಕ್ಕೆ ಕುಂತಿದ್ದಾವೆ ನೋಡ್ರಿ. ರೆಕ್ಕೆ ನೋಡ್ರಿ, ರೆಕ್ಕೆ ನೋಡ್ರಿ ಹೆಂಗೆ ಬಾಯಿ ತಕೊಂಡು ಬರುತ್ತೆ ಅಂತ. ಹುಲಿ ಇದು, ಹುಲಿ, ಗಿಳಿ ಹುಲಿ. ತುತ್ತು ಅನ್ನ ಅಗಳಿರ್ತಾವಲ್ಲ ಫ್ರೆಂಡ್ಸ್, ಅವು ಚೆನ್ನಾಗಿ ಆ ಮೆತ್ತಗಿರೋದಕ್ಕೆ ಏನೋ ತಕೊಂಡು ತಿನ್ನಕ್ಕೆ ಚೆನ್ನಾಗುತ್ತಲ್ಲ, ಅದೇ ತುಂಬ ಇಷ್ಟಪಡಕ್ಕೆ ಕುಂತಾವೆ ನೋಡ್ರಿ. ಅಮ್ಮ ನೋಡ್ರಿ, ನಾನೇನೋ ತಿನ್ಸಕ್ಕೆ ಕುಂತೇನಂತ ಹಂಗೆ ಮಾಡ್ತಾಯಿದ್ದೆ. ಅಮ್ಮಗೆ ಕಾವನ್ನ ಬೇಟ ಎಲೆ ಏಕ ನೋಡ್ರಿ. ಇವಾಗ ಮತ್ತೇನಾರ ಸ್ವಲ್ಪ ಹಾಕಬೇಕು. ಮಂಡಕ್ಕಿ ಫುಲ್ ಚೆನ್ನಾಗಿ ತಿನ್ನಕ್ಕುಂತ ಫ್ರೆಂಡ್ಸ್. ಅವು ಸ್ವಲ್ಪ ಮಂಡಕ್ಕಿ ಹಾಕಬೇಕು. ಅವರಿಗಾಗಿ ಒಂದು 5 ಲೀಟ್ರ್ ಮಂಡಕ್ಕಿ ತೊಗೊಂಡಿಟ್ಕೊಂಡಿದ್ದೀನಿ ನೋಡ್ರಿ ನಾನು. ಚೆನ್ನಾಗಿ ಅವು ಕುಡ್ರು ಅಂತಾವಲ್ಲ ಫ್ರೆಂಡ್ಸ್, ಅವು ಅದಕ್ಕೆ ಆ ಮಂಡಕ್ಕಿ ತಿನ್ನೋಕೆ ಇಷ್ಟಪಡ್ತದವು ನೋಡ್ರಿ. ಅದಕ್ಕಾಗಿ ನಾನು ಒಂದು 5 ಲೀಟ್ರ್ ತಗೊಂಡು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ತಿಂತದವ ಅವು ಮಂಡಕ್ಕಿ. ಪಾಪ ಏನು ತಿನ್ಬೇಕು ಫ್ರೆಂಡ್, ಅನ್ನನೂ ಏನಿಟ್ಟು ಇವಾಗ ತಿಂತದವ ನೋಡ್ರಿ. ಅಷ್ಟೇ ನಮಗೆ ಕಾಡಿಸ್ತಾ ಇಲ್ಲ ಫ್ರೆಂಡ್ಸ್ ಇವಾಗ. ಅಯ್ಯೋ ನೋಡ್ರಿ, ಕರೆಂಟ್ ಹೋಗ್ಬಿಟ್ಟಿದೆ ಯಾವಾಗಲೂ. ಮನೆಯಲ್ಲಿ ನಾನೆಲ್ಲ ಕಸ ಎಲ್ಲ ಹೊಡೆದೆ, ಸ್ವಲ್ಪ ಪಾತ್ರೆ ಇದ್ದಾವೆ ತಿಕ್ಕಬೇಕು, ಅಷ್ಟು ಗಡ ಕರೆಂಟ್ ಹೋಗಿದೆ ನೋಡ್ರಿ ಫ್ರೆಂಡ್ಸ್. ಏನು ಕರೆಂಟ್ ತೆಗಿತಾರ್ರಿಪ್ಪ ಈ ಹಳ್ಳಿಗಳಲ್ಲಿ. ಫ್ರಿಜ್ಜಲ್ಲಿರೋ ಐಟಮ್ ಏನು ನೆಟ್ಟಿಗಿರಲ್ಲ ನೋಡ್ರಿ ಈ ಥರ ಕರೆಂಟ್ ಹೋದರೆ. ಹಾಗೆ ನೋಡ್ರಿ ಫ್ರೆಂಡ್ಸ್, ನಾನು ನಿನ್ನೆ ಸ್ವಲ್ಪ ಮೊಳಕೆಗಾಗಿ ಹೆಸರು ಕಾಳು ನೆನೆ ಇಟ್ಟು ಸ್ವಲ್ಪ ಈ ಥರ ಇಟ್ಟು ಹೋಗಿದ್ದೆ ನೋಡ್ರಿ. ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದ್ದಾವೆ ನೋಡ್ರಿ. ಇದನ್ನು ಸಾರು ಮಾಡಬೇಕಂತ ಇವಾಗ, ಆಮೇಲೆ ಮಾಡಿಬಿಡ್ತೀನಿ ಸಾರಿದು. ಚೆನ್ನಾಗಾಗುತ್ತೆ ನೋಡ್ರಿ. ನನಗೆ ಇಂಥ ಕಾಳು ಹಸಿವು ತಿನ್ಬೇಕಂದ್ರೆ ತುಂಬ ಇಷ್ಟ ನೋಡ್ರಿ ಫ್ರೆಂಡ್ಸ್. ಇದು ಚೆನ್ನಾಗಿರುತ್ತೆ ನೋಡ್ರಿ. ಮಂಡಕ್ಕಿ ತಂದಿದ್ದೀನಿ ಇವಾಗ ನೋಡ್ರಿ, ಹೆಂಗೆ ಚಡ್ಪಡೋಸ ಮಾಡ್ತಾಯಿದೆ ಗಿಳಿ ನಮ್ಮದು ನೋಡ್ರಿ. ಮಂಡಕ್ಕಿ ಅಂದ್ರೆ ಅಷ್ಟು ಇಷ್ಟ ನೋಡ್ರಿ. ಅದಕ್ಕೆ ತೆಗೆದು ಒಳಗಡೆ ಇಟ್ಟರೆ ಈಗ ತಿಂತಾವೆ ನೋಡ್ರಿ. ಇಲ್ಲಿ ಮೇಲೆ ಇಟ್ಟಿದ್ದೀನಿ, ಮೇಲೆ ನೋಡ್ತಾನೆ. ಬೀಗ ಹಾಕಿದ್ದೇನೆ ಫ್ರೆಂಡ್ಸ್, ಯಾಕಂದರೆ ನಮ್ಮ ಕಾಮಿ ಸ್ವಲ್ಪ
ಭಾಳ ತುಂಬ ಶಾರ್ಪ್ ಇದ್ದಾನೆ, ಹಿಡಿದು ಬಿಟ್ಟರೆ ಕಷ್ಟ ಅಲ್ಲ. ಅದಕ್ಕೆ ಬೀಗ ಹಾಕಿದರೆ ಹೆಂಗೂ ತೆಗಿಯೋಕ್ಕೆ ಬರಲ್ಲ. ಇಲ್ಲಾಂದರೆ ಇದು ಎತ್ತಿದರೆ ಸಾಕು, ಅದು ಓಪನ್ ಆಗುತ್ತೆ. ಅದಕ್ಕೆ ಬೀಗ ಹಾಕ್ತೀವಿ ಫ್ರೆಂಡ್ ನಾವು. ನೋಡಿರಿ ಇವನು ಹೆಂಗೆ ಕಡಿಯೋಕ್ಕೆ ಬರ್ತಾನಂತ. ನೋಡಿರಿ ಬೆಳ್ಳು ನೋಡಿದ ಕೂಡಲೇ ಯಾವ ಥರ ಮಾಡ್ತಾವಂತ. ಇದನ್ನು ಬೀಗ ತೆಗೆದು ಈಗ ಒಳಗಡೆ ಇಡಬೇಕು ನೋಡಿರಿ. ನೋಡಿರಿ ತೆಗ್ದೆ ಈಗ ಒಳಗೆ ಇಡಕ್ಕೆ ಕೊಡಲ್ಲ. ನೋಡಿರಿ ಹೆಂಗೆ ಕಡಿಯೋಕ್ಕೆ ಬರುತ್ತೆ ಏನೋ ಅಂತ ಹಂಗೆ ಮಾಡ್ತಾವ್ರಿ ಫ್ರೆಂಡ್ಸ್. ले बेटे खा। आई उसको चढ़ना नहीं बेटे, वो चढ़ते नहीं बेटे। ನೋಡ್ರಿ ಮಂಡಕ್ಕಿ ಹಿಂಗೆ ತಿಂತಾವ, ಕುಟ್ರು 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 ಅಂತ. ಭಾರಿ ಚೆನ್ನಾಗಿ ತಿಂತಾವ್ರಿ ಮಂಡಕ್ಕಿ ಮಾತ್ರ. ಭಾರಿ ಇಷ್ಟ ನೋಡ್ರಿ ಅವ್ರಿಗೆ ಮಂಡಕ್ಕಿ ಅಂದರೆ. ನೋಡ್ರಿ ನೀವೇ ನೋಡ್ತಾ ಇದ್ದೀರಿ ಹಿಂಗೆ ತಿಂತಾ ಇದ್ದಾನಂತ. अम्मा कैसा खा रही हूँ, कुतर कुतर कर को छाने बच्चे वो कैसा खा रही बा मिन्नू. ಏ ಮಿನ್ನು ಅಲ್ಲ, ಮಿಠು. ನೋಡ್ರಿ ಇದ್ರ ಮೇಲೆ ಈಗ ಹಾಗೆ ನೋಡ್ರಿ, ಈಗ ಕಾಲಲ್ಲಿ ಹಿಡ್ಕೊಂಡು ತಿನ್ನೋ ರೂಢ ಆಗುತ್ತೆ ಇದ್ರ ಮೇಲೆ. ಸ್ವಲ್ಪ ಕಾಲು ಎತ್ತಿ ಹಿಡ್ಕೊತಾ ಇದ್ದಾರೆ ಈಗ. ಹಪ್ಪಳ ಎಲ್ಲ ಹಾಕ್ಕೊಟ್ರೆ ಅವರಿಗೆ ಈ ಥರ ಕುಡ್ರಮ್ ಕುಡ್ರಮ್ ಅನ್ನೋ ವಸ್ತು ಇದ್ದರೆ ತುಂಬ ಚೆನ್ನಾಗಿ ತಿಂತಾವೆ ನೋಡ್ರಿ. ಹಪ್ಪಳ ಆಗಲಿ, ಮಂಡಕ್ಕಿ ಆಗಲಿ, ಸಂಡಿಗೆ ಆಗಲಿ ಭಾರಿ ಇಷ್ಟಪಟ್ಟು ತಿಂತಾದವ್ರಿ ಅವು. ರೆಕ್ಕಿ ಸ್ವಲ್ಪ ಕಟ್ ಮಾಡ್ಬೇಕ್ರಿ, ಇದು ಚಲ್ಕಂತ ನೋಡ್ರಿ ಇದು. ಯಾಕಂದರೆ ಫ್ರೆಂಡ್ಸ್ ಹಾರ್ತಾ ಇದ್ದಾವೆ ಫ್ರೆಂಡ್ಸ್ ಅವು. ಹಿಂಗೆ ಹಾರಿ ದೂರ ಅಷ್ಟಷ್ಟು ದೂರ ಹೋಗಿ ಬರ್ತಾ ಇದ್ದಾವೆ. ಅದಕ್ಕೆ ರೆಕ್ಕಿ ಕಟ್ ಮಾಡ್ಬೇಕಂತ ಸ್ವಲ್ಪ. ನೋಡಿರಿ ಫ್ರೆಂಡ್ಸ್ ಅನಾನಸ್ ಹಣ್ಣು ಇವು ನೋಡಿರಿ, 2 ತಂದಿದ್ರು ರೀ. ಅಲ್ಲಿ ಆ ಕಡೆ ಹಳ್ಳಿಗಳಲ್ಲಿ ಗದ್ದೆಲ್ಲಿ ಹಾಕಿದ್ದಾರೆ ಫ್ರೆಂಡ್ಸ್. ಅಲ್ಲಿ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ ಆ ಕಡೆ ಹಳ್ಳಿಗಳಲ್ಲಿ. ನೋಡಿರಿ ಎಷ್ಟು ಚೆನ್ನಾಗಿದ್ದಾವೆ. ಈ ಥರನೇ ಒಂದು ಜ್ಯೂಸ್ ಮಾಡಿಕೊಟ್ಟಿದ್ದೀನಿ ಫ್ರೆಂಡ್ಸ್ ಅವ್ರಿಗೆ. ಒಂದು ಸ್ವಲ್ಪ ಒಣ ಕೆಮ್ಮು ಹತ್ತಿಬಿಟ್ಟಿದೆ, ಅದಕ್ಕೆ ಒಂದು ಜ್ಯೂಸ್ ಮಾಡಿಕೊಟ್ಟೀನಿ. ಇದೊಂದು ಆಮೇಲೆ ಜ್ಯೂಸ್ ಮಾಡಿಕೊಡ್ಬೇಕು ಸಂಜೆ ಅವರಿಗೆ. ಒಂದು ಸ್ವಲ್ಪ ಹಣ್ಣಾಗಿದೆ ಇವಾಗ, ಇನ್ನೊಂದು ಸ್ವಲ್ಪ ಹಣ್ಣಾದರೆ ಸಂಜೆ ಆಗುತ್ತೆ. ಅಲ್ಲಿ ಕೆಮ್ಮಿಗೆ ಕಪ್ಪಕ್ಕೆ ಒಳ್ಳೆಯದಲ್ಲ ಫ್ರೆಂಡ್ಸ್ ಇದು ಅನಾನಸ್ ಹಣ್ಣು. टामू ए क्या भूख लगी, ढेर खाना डालतो. ಹಾಗೆ ನೋಡ್ರಿ ಫ್ರೆಂಡ್ಸ್ ಇವಾಗ ಸಂಜೆ ಕೂಡ ಆಗಿಬಿಡ್ತು. ಕರೆಂಟ್ ಯಾಕೋ ಹಾಕಿಲ್ರಿ. 5 ಗಂಟೆಗೆ ಹೋಗಿದ್ದು ಕರೆಂಟ್ ಇನ್ನೂ ಬಂದಿಲ್ಲ. ಆಗಲೇ 6:30 ಆಯಿತು. ಇವಾಗ ಅಡುಗೆ ಮಾಡಬೇಕು ಫ್ರೆಂಡ್ ಕರೆಂಟ್ ಬಂದಮೇಲೆ. ಹಾಗೆ ಸ್ವಲ್ಪ ಭಕ್ಷ್ಯ ಕೂಡ ಮಾಡಬೇಕಂತ, ಯಾಕಂದರೆ ಬೆಳಗ್ಗೆನೇ ಆಗಲ್ಲ ಫ್ರೆಂಡ್ಸ್ ಎಲ್ಲ ಕೆಲಸ ಮಾಡೋಕ್ಕೆ. ಅದಕ್ಕೆ ಇವಾಗಲೇ ಮಾಡಬೇಕಂತ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಬೇಯಿಸಿದ ಇದು ಭಕ್ಷ್ಯ ಮಾಡಬೇಕಂತ, ಅದನ್ನು ಎಲ್ಲ ಕೊಬ್ಬರಿ ಖಾರ ಅಂತಾರಲ್ಲ ಆ ಥರ ಮಾಡಿಕೊಂಡು ನಾನು ಮೈದಾ ಹಿಟ್ಟಿನಲ್ಲಿ ಸಣ್ಣ ಸಣ್ಣದು ಮಾಡ್ತೀವಿ. ನಾನು ಯಾವ ಥರ ಮಾಡ್ತೇನೆ ಅಂತ ಇವಾಗ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಭಕ್ಷ್ಯ ಅಂದರೆ ಇವಾಗೇ ಮಾಡಿ ಇಟ್ಕೋಬೇಕಂತ ಇವಾಗೇ ಮಾಡ್ತೀನಿ ಫ್ರೆಂಡ್ಸ್. ಸ್ವಲ್ಪ ಕರೆಂಟು ಕೂಡ ಹೋಗಿದೆ ನೋಡಿರಿ, ಕರೆಂಟು ಇಲ್ಲ. ಕೆಲಸ ಇದ್ದಾಗ ಕರೆಂಟು ಇದೇ ಥರ ಕಾಡಿಸುತ್ತೆ ಮನೆಯಲ್ಲಿ. ಕತ್ಲಂದ್ರೆ ಕತ್ಲಾಗಿದೆ. ಅದಕ್ಕೆ ಇವಾಗ ನಾನು ಏನೇನು ಐಟಮ್ ಎಲ್ಲ ತಗೊಂಡಿದ್ದೀನಿ ಭಕ್ಷ್ಯ ಮಾಡೋಕ್ಕೆ ಅಂತ ತೋರಿಸ್ಕೊಡ್ತೀನಿ ನೋಡಿರಿ. ನೋಡಿರಿ ಫ್ರೆಂಡ್ಸ್ ಒಂದು 3 ಗಿಟ್ಕಿನಷ್ಟು ಕೊಬ್ಬರಿ ಹೆರ್ಕೊಂಡಿದ್ದೀನಿ ನೋಡಿರಿ. ಇದರಲ್ಲೇ ನಾನು ಸೋಂಪಿನ ಪುಡಿ, ಸ್ವಲ್ಪ ಏಲಕ್ಕಿನ ಪುಡಿ ಇದರಲ್ಲೇ ಹಾಕಿಬಿಟ್ಟಿದ್ದೀನಿ ನೋಡಿರಿ. ಅರ್ಧ ಕೆಜಿಗೂ ಸ್ವಲ್ಪ ಕಡಿಮೆ ಇದೆ ಮೈದಾ ಹಿಟ್ಟು. ಇಷ್ಟು ತಗೊಂಡಿದ್ದೀನಿ ನೋಡಿರಿ. ಒಂದು ಅರ್ಧ ಕೆಜಿ ಸ್ವಲ್ಪ ಕಡಿಮೆ ಇದೆ ಬೆಲ್ಲ, ಇಷ್ಟು ತಗೊಂಡಿದ್ದೀನಿ. ಈ 3 ಐಟಮಲ್ಲಿ ನಾನು ಇವಾಗ ಭಕ್ಷ್ಯ ಮಾಡ್ತೀನಿ ಫ್ರೆಂಡ್ಸ್. ಹೇಗೆಲ್ಲ ಮಾಡ್ತೀನಿ ಅಂದರೆ ಇವೆಲ್ಲ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಸಣ್ಣಕ್ಕಂದರೆ ಪೂರಿ ಥರ ಚಪಾತಿ ಮಾಡ್ತಾರಲ್ಲ ಫ್ರೆಂಡ್, ಆ ಥರ ಮಾಡಿಕೊಂಡು ಇದನ್ನೆಲ್ಲ ಇವಾಗ ಸೇರಿಸ್ಕೊತೀನಿ. ಈ ಥರ ಒಂಥರ ಕೊಬ್ಬರಿ ಖಾರ ಮಾಡ್ತಾರಲ್ಲ ಆ ಥರ ಮಾಡ್ಕೊತೀವಿ. ಇದೆಲ್ಲ ಸೇರಿಸ್ಕೊಂಡು ಕಲಿಸ್ಕೊಬಿಟ್ಟು ಆಮೇಲೆ ಚಿಕ್ಕ ಚಿಕ್ಕ ಪೂರಿ ಥರ ಮಾಡಿ ತುಂಬಿಟ್ಕೊತೀನಿ ನೋಡಿರಿ ಫ್ರೆಂಡ್ಸ್. ನಾನು ಹೆಂಗೆ ಮಾಡ್ತೀನಿ ಅಂತ ಇವಾಗ ತೋರಿಸ್ಕೊಡ್ತೀನಿ ನೋಡಿರಿ. ಈ ಥರ ನಾನು ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡಿದ್ದೀನಿ. ಇವನ್ನ ಪೂರಿ ಥರ ಈಗ ಲತ್ತಿಸ್ಕೊಬಿಡ್ತೀನಿ ನೋಡಿರಿ. ಎಷ್ಟು ಚೆನ್ನಾಗಿ ಇಷ್ಟಕ್ಕನಾಗಿದ್ದಾವೆ ನೋಡಿರಿ. ಸಣ್ಣಕ್ಕೆ ಮಾಡ್ಕೊಂಡಿದ್ದೀನಿ ನೋಡಿರಿ. ಈ ಥರ ಪೂರಿ ಥರ ಆಗುತ್ತವೆ ನೋಡಿರಿ. ಈಗ ನೋಡಿರಿ ಫ್ರೆಂಡ್ಸ್ ಇಷ್ಟು ಚಿಕ್ಕ ಚಿಕ್ಕವಾಗಿ ಪೂರಿ ಥರ ಮಾಡ್ಕೋಬೇಕು ನೋಡಿರಿ. ಈ ಥರ ಇನ್ನೂ ಇಷ್ಟಕ್ಕನ ಅದಾವೆ ಫ್ರೆಂಡ್ಸ್. ಈ ಥರ ಮಾಡಿಕೊಂಡು ಇದರಲ್ಲಿ ತುಂಬಬೇಕು ನೋಡಿರಿ. ಕೊಬ್ಬರಿ ಖಾರನ ಇದರಲ್ಲಿ ತುಂಬಿದರೆ ಭಕ್ಷ್ಯ ಆಗ್ತವೆ. ಇನ್ನೂ ಅಷ್ಟು ಲತ್ತಿಸ್ಬೇಕು ರೀ, ತುಂಬ ಇದ್ದಾವೆ ನೋಡಿರಿ. ಇಷ್ಟಕ್ಕನ ಆಗಿದ್ದಾವೆ ನೋಡಿರಿ ಫ್ರೆಂಡ್ಸ್. ಇವಾಗ ಇಷ್ಟಕ್ಕನ ಮಾಡ್ಕೊಂಡಿದ್ದೀನಿ ನೋಡಿರಿ. ಇಷ್ಟ ಆಗಿದ್ದಾವೆ. ಈಗ ಇದರಲ್ಲಿ ನಾನು ಹಿಂಗೆ ತುಂಬ್ತೇನೆ ನೋಡಿರಿ ಫ್ರೆಂಡ್ಸ್. ಈ
ಥರ ಪೂರಿ ಇದಾವಲ್ಲ ಫ್ರೆಂಡ್ಸ್, ಇಷ್ಟಿಷ್ಟೇ ನೋಡ್ರಿ. ಈ ಥರ ಹಾಕ್ಕೊಂಡು ನೋಡ್ರಿ, ಈ ಥರ ಪ್ರೆಸ್ ಮಾಡಿದರೆ ಆಯ್ತು ನೋಡ್ರಿ ಫ್ರೆಂಡ್ಸ್. ಈ ಥರ ಮಾಡಿಕೊಂಡು ಈ ಸೈಡ್ ಇರುತ್ತಲ್ಲ ಈ ಥರ ಮಾಡ್ಬೇಕು ನೋಡ್ರಿ. ನೋಡ್ರಿ ಈ ಥರ ಶೇಪ್ ಬರುತ್ತೆ ನೋಡ್ರಿ. ಈ ಥರ ಇದಕ್ಕೆ ನಾವು ಭಕ್ಷ್ಯ ಅಂತ ಕರಿತೀವಿ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ತುದಿ ಇರುತ್ತಲ್ಲ ಈ ಥರ ಪ್ರೆಸ್ ಮಾಡೋದು. ಈ ಥರ ಲಾಸ್ಟಿಗೆ ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಬಂತು ಅಂತ. ಇದು ನಮ್ಮ ಉರ್ಸಿಗೆ ಇದು ನೈವೇದ್ಯವಾಗಿ ಇರುತ್ತೆ ನೋಡ್ರಿ ಫ್ರೆಂಡ್ಸ್. ಇದು ಮಾತ್ರ ಉರ್ಸಿಗೆ ಈ ಥರ ಮಾಡ್ತೀವಿ ನಾವು ಉರ್ಸಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನೋಡ್ರಿ ಈ ಥರ ಎಲ್ಲವೂ ಮಾಡ್ಕೋಬೇಕು ನೋಡ್ರಿ ಫ್ರೆಂಡ್ಸ್. ಇವಾಗ ನೋಡ್ರಿ ಫ್ರೆಂಡ್ಸ್, ಒಂದು ಅರ್ಧ kg ಹೆಚ್ಚು ಕಡಿಮೆ ಹಿಟ್ಟಲ್ಲಿ ಎಷ್ಟು ಭಕ್ಷ್ಯ ಆಗಿದಾವೆ ನೋಡ್ರಿ, ಇಷ್ಟು ಹಾಕನ ಆಗಿದ್ದಾವೆ. ಇದನ್ನು ಈಗ ಸ್ವಲ್ಪ ಕುದಿಸ್ತೇನೆ ನೋಡ್ರಿ. ಇವಾಗ ಕುದಿಸ್ತೇನೆ ಅಂದರೆ ಇವನ್ನೇ ಡೈರೆಕ್ಟಾಗಿ ಕುದಿಸಲ್ಲ, ಒಂಥರ ಇಡ್ಲಿ ಟೈಪ್ ನೋಡ್ರಿ, ಆ ಥರ ಮಾಡ್ತಾರೆ ನೋಡ್ರಿ. ಯಾವ ಥರ ನಾನು ಇದನ್ನು ಬೇಯಿಸ್ಕೊತೀನಿ ಅಂತ. ಇದು ನಾನು ಶಿರಾದಲ್ಲಿ ಥರ ಮಾಡಲ್ಲ, ಇದು ಹಾಗೆ ಬೇಯಿಸ್ಕೊಳ್ತೇನೆ ನೋಡ್ರಿ, ಯಾವ ಥರ ಬೇಯಿಸ್ತೇನೆ ಅಂತ. ಇದು ನೋಡ್ರಿ ಫ್ರೆಂಡ್ಸ್, ಈ ಇಡ್ಲಿ ಪಾತ್ರೆ. ಈ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಆಮೇಲೆ ಈ ಪ್ಲೇಟಲ್ಲೆಲ್ಲ ನಾನು ಅದನ್ನು ಭಕ್ಷ್ಯ ಎಲ್ಲ ಇಟ್ಟು ಹಾಗೆ ನೋಡ್ರಿ ಒಂದು ಸ್ವಲ್ಪ ಹೊಗೆಯಲ್ಲಿ ಅಷ್ಟೇ ಬೇಯಿಸ್ಕೊಳ್ತೇನೆ ನೋಡ್ರಿ. ಎಷ್ಟು ಚೆನ್ನಾಗಿ ಆಗಿ ಬರ್ತಾವಂದರೆ ಬೇಗ ಇದರಲ್ಲಿ ಹತ್ಕೊಳ್ಳಲ್ಲ ಫ್ರೆಂಡ್ಸ್. ಸ್ವಲ್ಪ ಎಣ್ಣೆ ಸವರಿ ಇಟ್ಟರೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನೋಡ್ರಿ. ಒಂದು 2 ಲೋಟದಷ್ಟು ನೀರಷ್ಟೇ, ಜಾಸ್ತಿ ಏನು ಹಾಕೋಂಗಿಲ್ಲ ಫ್ರೆಂಡ್ಸ್. ಇದು ಇವಾಗ ಈ ಪ್ಲೇಟ್ ಇದಾವಲ್ಲ ಅದಕ್ಕೆ ಎಣ್ಣೆ ಸವರ್ಕೊಂಡು ಹಾಕಿಟ್ಟಿರ್ತೀನಿ ನೋಡ್ರಿ. ಈ ಥರ ಎಣ್ಣೆ ಸವರ್ಕೋಬೇಕು ನೋಡ್ರಿ ಎಲ್ಲದಕ್ಕೂ. ನೋಡ್ರಿ ಫ್ರೆಂಡ್ಸ್, ಎಲ್ಲದಕ್ಕೂ ಎಣ್ಣೆ ಸವರ್ಕೊಂಡಿದ್ದೀನಿ ನಾನು. ಈ ಥರ ಜೋಡಿಸ್ಕೊಳ್ತಾ ಹೋಗ್ತೇನೆ ನೋಡ್ರಿ. ಬೇಗ ಹೇಳ್ತಾ ಫ್ರೆಂಡ್ಸ್, ಹತ್ತಲ್ಲ ಇದರಲ್ಲಿ ಎಣ್ಣೆ ಸವರ್ಬಿಟ್ರೆ. ಇಲ್ಲಾಂದರೆ ಅಂಟ್ಕೊಬಿಡ್ತಾವೆ ನೋಡ್ರಿ. ಇಲ್ಲ ಅಂದರೆ ನೋಡ್ರಿ ಈ ಥರ ಮಾಡಿಕೊಂಡು ಈ ಥರ ಪ್ಲೇಟಲ್ಲಿ ಹಾಕಿಟ್ಕೋಬೇಕು ನೋಡ್ರಿ ಫ್ರೆಂಡ್ಸ್. ಹತ್ತಲ್ಲ ಹಂಗಾದರೆ. ಆ ಹೊಗೆಗೆ ಎಲ್ಲ ಎಷ್ಟು ಚೆನ್ನಾಗಿ ಆಗಿ ಬರ್ತಾವ್ರಿ ಫ್ರೆಂಡ್ಸ್. ಇವು ನೀರಿನ ಹೊಗೆಗೆ ಚೆನ್ನಾಗಿ ಬೆಂದು ಬರ್ತಾವೆ ನೋಡ್ರಿ ಇವು. ಇಲ್ಲ ಅಂದರೆ ಎಣ್ಣೆಲ್ಲಾದರೂ ಕರಿಬೋದು, ಹೋಳಿಗೆ ಕರಿತಾರಲ್ಲ ಫ್ರೆಂಡ್, ಆ ಥರ. ಈ ಥರ ತುಂಬ ರುಚಿ ಬರ್ತವೆ. ಇದು ಸಕ್ಕರೆಯಲ್ಲಿ ಆದರೂ ಕೂಡ ಮಾಡ್ಬೋದು ನೋಡ್ರಿ. ಕೊಬ್ಬರಿ ಖಾರ ನಾನು ಬೆಲ್ಲದಲ್ಲಿ ಮಾಡಿದ್ದೀನಿ ಫ್ರೆಂಡ್ಸ್. ಬೆಲ್ಲ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ನೋಡ್ರಿ. ಇದು ಒಂದೇ ಸತಿಗೆ ಎಲ್ಲ ಹಾಕ್ತಾವೆ ನೋಡ್ರಿ. ಈ ಥರ ಮಾಡಿದರೆ ದೊಡ್ಡ ಇಡ್ಲಿ ಪಾತ್ರೆ ಇದ್ದರೆ, ಭಾಳ ಮಾಡಿದರೆ ದೊಡ್ಡ ಇಡ್ಲಿ ಪಾತ್ರೆಯಲ್ಲಿ ಇಡ್ಬೋದು. ನಾನು ಸ್ವಲ್ಪ ಮಾಡಿದ್ರಿಂದ ಸ್ವೀಟ್ ಜಾಸ್ತಿ ತಿನ್ನಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ, ಅದಕ್ಕೆ ಸ್ವಲ್ಪ ಮಾಡಿದ್ದೀನಿ. ಇನ್ನು ಮಾಲ್ದಿ ಮಾಡಬೇಕು, ಅದು ಬೆಳಗ್ಗೆ ಮಾಡೋಕ್ಕೆ ಬರುತ್ತೆ ಅಂತ ಇವಾಗ ಮಾಡಿಲ್ಲ ಫ್ರೆಂಡ್ಸ್ ಮಾಲ್ದಿನ. ಇದೇ ಸುಮಾರು ಟೈಮ್ ಆಗೋಯ್ತು. ಮಾಲ್ದಿನ ಬೆಳಗ್ಗೆ ಮಾಡ್ತೀನಿ ನೋಡ್ರಿ. ಅಷ್ಟು ಈ ಥರ ಇಟ್ಕೊಂತ ಬಂದೆ ನೋಡ್ರಿ ಫ್ರೆಂಡ್ಸ್ ನಾನು. ಎಣ್ಣೆ ಹಚ್ಚಿದ್ರಿಂದ ಏನೂ ಹತ್ಕೊಳ್ಳಲ್ಲ ನೋಡ್ರಿ. ಈ ಥರ ಅಡ್ಡ ದಿಡ್ಡ ಇಡಬೇಕು ನೋಡ್ರಿ. ಕಡುಬು ಇಡ್ತಾರಲ್ಲ ಫ್ರೆಂಡ್ಸ್, ಆ ಥರ ನೋಡ್ರಿ. ಇದು ಒಂಥರ ಕಡುಬು ಇಟ್ಟಿದ್ದಂಗೆ ಆಗುತ್ತೆ ನೋಡ್ರಿ. ಎಲ್ಲ ಈ ಥರ ಆಯಿತು. ಇವಾಗ ಸ್ವಲ್ಪ ನೀರು ಕುದಿಸ್ಕೊಂತೇನೆ ನಾನು ನೋಡ್ರಿ. ಎಷ್ಟು ಚೆನ್ನಾಗಿ ಜೋಡಿಸಿದ್ದೇನೆ ಅಂತ ನಾನು. ಈ ಇಡ್ಲಿ ಪಾತ್ರೆ ಪ್ಲೇಟ್ ಇದಾವಲ್ಲ ಅದರಲ್ಲಿ ಜೋಡಿಸ್ಕೊಂಡೆ ನೋಡ್ರಿ. ಯಾವ ಥರ ಆಗಿದ್ದಾವೆ, ಫುಲ್ ಆಗಿದ್ದಾವೆ ನೋಡ್ರಿ. ಒಂದಕ್ಕೊಂದು ಯಾವುದೂ ಹತ್ತಲ್ಲ ಫ್ರೆಂಡ್ಸ್. ಅದು
ಚೆನ್ನಾಗಿ ಬರ್ತಾವೆ ನೋಡ್ರಿ. ಯಾಕಂದರೆ ಆ ಹೊಗೆಗೆ ಎಲ್ಲ ರೆಡಿ ಆಗ್ತಾವಲ್ಲ, ಅಂಟ್ಕೊಳಲ್ಲ ನೋಡ್ರಿ ಏನು. ಚೆನ್ನಾಗಿ ಬರ್ತಾವ್ರಿ ಒಟ್ಟಿನಲ್ಲಿ. ಇವಾಗ ನೋಡ್ರಿ ನೀರು ಸ್ವಲ್ಪ ಕುದಿ ಬಂದಿದೆ. ಇವಾಗ ಇದ್ರ ಮೇಲೆ ಇಟ್ಬಿಡ್ತೇನೆ ನಾನು. ಇದ್ರ ಮೇಲೆ ಈ ಮುಚ್ಚಿದ್ರೆ ಸಿಟಿ ಬರುತ್ತೆ ನೋಡ್ರಿ ಈ ಪಾತ್ರೆಯಲ್ಲಿ. ಅವಾಗ ಆಗಿದಾವಂತ ಅರ್ಥ ನೋಡ್ರಿ. ಮುಚ್ಚಿಬಿಟ್ರೆ ಆಯ್ತು ನೋಡ್ರಿ. ಹಾಗೆ ನೋಡ್ರಿ ಫ್ರೆಂಡ್ಸ್, ಸಮೀರ್ ಸ್ವಲ್ಪ ಹೋಗಿ ದರ್ಗದ ವಿಡಿಯೋ ಮಾಡ್ಕೊಬರ್ತೀನಿ. ಎಲ್ಲ ಅಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂದ. ಅದಕ್ಕೆ ನಾನು ಹೋಗಪ್ಪ ಮಾಡ್ಕೊಂಡು ಬಾ ನೋಡೋಣ ಹೆಂಗಾಗಿದೆ ಅಂತ. ನಮ್ಮ ಯೂಟ್ಯೂಬ್ ಫ್ರೆಂಡ್ಸಿಗೂ ಕೂಡ ನಾನು ತೋರಿಸ್ಬೇಕಲ್ಲ ನಮ್ಮೂರಲ್ಲಿ ನಮ್ಮ ದರ್ಗಕ್ಕೆ ಹೇಗೆಲ್ಲ ಅರೇಂಜ್ ಮಾಡ್ತಾರೆ ಅಂತ. ಇದು ನೋಡಿ ಸಮೀರ್ ರೋಡ್ನಲ್ಲಿ ಹೋಗ್ತಾ ಇದ್ದಾನೆ. ಇವಾಗ ರೋಡ್ ತುಂಬಾ ಅರೇಂಜ್ಮೆಂಟ್ ಆಗಿದೆ. ಹಾಗೆ ನೋಡಿ ದೂರದಿಂದ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಚಿಕ್ಕದಾದ ನಮ್ಮ ದರ್ಗಾ ಆದರೂ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತು ನೋಡ್ರಿ. ಇಷ್ಟೆಲ್ಲ ಲೈಟಿಂಗ್ ಅರೇಂಜ್ಮೆಂಟ್ ಆಗಿದೆ ನಮ್ಮ ದರ್ಗಕ್ಕೆ. ನೋಡಿ ಈ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡ್ರಿ ಫ್ರೆಂಡ್ಸ್. ಮಾರನೇ ದಿನ ಉರುಸಿರೋದು ನಮ್ಮ ಊರಿನ. ವರ್ಷಕ್ಕೊಂದು ಸತಿ ಮಾಡ್ತಾರೆ ಫ್ರೆಂಡ್ಸ್ ಉರುಸು ಕೂಡ. ಆದರೆ ಇವಾಗ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ನೋಡಿರಿ. ಈ ಥರ ಚಪ್ಪರ ಹಾಕಿ ಉರುಸು ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಒಳಗಡೆ ಇನ್ನೂ ಅರೇಂಜ್ಮೆಂಟ್ ಇದೆ. ಒಳಗಡೆ ಹಿಡಿಯೋಕ್ಕೆ ಹೋಗಿಲ್ಲ ನಾವು, ಅಷ್ಟೇ ಹೊರಗಡೆಯಿಂದ ತಗೊಂಡಿದ್ದೀವಿ. ನಾವು ಒಳಗಡೆಯಿಂದ ದರ್ಗಾ ತೋರಿಸಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ನಿಮಗೆ. ಅದಿನ್ನೂ ಅರೇಂಜ್ಮೆಂಟು ಅದು ಇದು ಅಂತ ಇರೋದಕ್ಕೆ ನಾನು ತೋರ್ಸೋಕ್ಕೆ ಹೋಗಿಲ್ಲ. ನೋಡಿ ಈ ಥರ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇನ್ನೂ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಇನ್ನೂ ಕೂಡ ತುಂಬ ರಾತ್ರಿ ಇಡೀ ನಮ್ಮೂರಿನ ಹುಡುಗರೆಲ್ಲ ಸೇರಿ ಮಾಡ್ತಿದ್ದಾವೆ. ಹೊರಗಿಂದ ನೋಡಿ ಈ ಥರ ಅರೇಂಜ್ಮೆಂಟ್ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ಚಿಕ್ಕದಾದ ದರ್ಗಾ ಸೂಪರಾಗಿ ಕಾಣುತ್ತೆ. ಅದರ ಸಯ್ಯಶಾದ ದರ್ಗಾ ಅಂತ ನೋಡಿ ಫ್ರೆಂಡ್ಸ್. ಇದು ಉರುಸು ಆಗ್ತಾ ಇರೋದು ನಮ್ಮೂರಿನಲ್ಲಿ ನೋಡಿ. ಈ ಥರ ಚಪ್ಪರ ಹಾಕಿ ನಾವು ಕೂಡ ಉರುಸು ಮಾಡ್ತೀವಿ. ಲೈಟಿನ ಅರೇಂಜ್ಮೆಂಟ್ ಎಲ್ಲ ನೋಡಿ. ಹಂಚಿನ ಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿರಿ ಫ್ರೆಂಡ್ಸ್. ಲೈಟಿಂಗು ತುಂಬ ಸಖತ್ತಾಗಿ ಕಾಣ್ತಾ ಇದೆ ನೋಡಿ. ಇದು ನೋಡಿರಿ ಫ್ರೆಂಡ್ಸ್, ಇದು ಮಾವು ಸುಬಾನಿ ದರ್ಗಾ ನೋಡಿರಿ. ಇದು ಶಾಲೆ ಆವರಣದಲ್ಲಿದೆ ಊರೊಳಗಡೆ ನೋಡಿರಿ. ಈ ಥರ ಇದೆ ನೋಡಿರಿ. ನಮ್ಮ ಊರಿನ ಶಾಲೆಯಲ್ಲಿ ಒಳಗಡೆ ಆವರಣ ಒಳಗಡೆ ಇರೋ ದರ್ಗಾ ನೋಡಿ. ಇದು ಈ ಥರ ಇದೆ, ಸಖತ್ತಾಗಿದೆ ನೋಡಿರಿ. ಇದು ಕೂಡ ನೋಡಿರಿ, ಇದಕ್ಕೂ ಲೈಟಿನ ಅರೇಂಜ್ಮೆಂಟ್ ಮಾಡಿದ್ದಾರೆ. ಈ ಥರ ಕಾಣುತ್ತೆ ನೋಡಿರಿ ಅರೇಂಜ್ಮೆಂಟ್. ರಾತ್ರಿನೇ ಸಖತ್ತಾಗಿ ಕಾಣೋದು ಅರೇಂಜ್ಮೆಂಟ್ ಫ್ರೆಂಡ್ಸ್. ಸಮೀರಿಗೆ ಮಾಡ್ಕೊಂಡು ಬಾರಪ್ಪ ಅಂತ ಅಂದಿದ್ದೆ. ಲೇಟ್ ಆಗುತ್ತೆ, ರಾತ್ರಿ ಆಗ್ಬಿಡುತ್ತೆ ಅಂತ, ಅದಕ್ಕೆ ಮಾಡ್ಕೊಂಡು ಬರ್ತಾ ಇದ್ದಾನೆ. ಹಾಗೆ ನೋಡಿರಿ ಸಮೀರ ಮತ್ತೆ ಅಲ್ಲಿ ಹೋಗಿ ಎಲ್ಲ ನೋಡ್ಕೊಂಡು ಎಲ್ಲ ವಿಡಿಯೋ ಮಾಡ್ಕೊಂಡು ಬಂದ ಫ್ರೆಂಡ್ಸ್. ಎಲ್ಲ ಅರೇಂಜ್ಮೆಂಟ್ ಹೆಂಗಾಗಿದೆ ಅಂತ. ಇವಾಗ ಅಲ್ಲಿವರೆಗೂ ನೋಡಿ ನಾನು ಇಲ್ಲಿ ಭಕ್ಷಣ ಯಾವ ಥರ ಮಾಡಿದ್ದೀನಿ ಅಂತ ನೋಡಿರಿ ಫ್ರೆಂಡ್ಸ್. ಈ ಥರ ಆಗಿದೆ ನೋಡಿ. ಚೆನ್ನಾಗಾಗಿದೆ ಇಲ್ಲ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ಹಿಂಗೆಲ್ಲ ಆಗಿದೆ ನೋಡಿ.